ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಚಾನಲ್. ಬುಧವಾರ ಸಂಚಿಕೆಯಲ್ಲಿ ನೀನಾದಿನ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ನೋಡಿಬಿಡಿ. ಬುಧವಾರ ಸಂಚಿಕೆಯ ಶುರುವಿನಲ್ಲಿ ಇಲ್ಲಿ ವಿಕ್ರಮು ಆ ವೈಟ್ ಕಲರ್ ಶರ್ಟ್ನ ಹಾಕ್ಕೊಂಡು ಅಂತೂ ಹೊರಗೆ ಬರ್ತಾನೆ. ಹೊರಗೆ ಬಂದು ಆ ವೆಹಿಕಲ್ ಹತ್ರ ನಿಂತ್ಕೊಂಡು ಬೇತಾಳ ಇಲ್ಲಿ ಇಲ್ಲ ಅಂದ್ರೂ ಇಲ್ಲೇ ಇದ್ದಾಳೆ ಅಂತ ಫೀಲ್ ಆಗ್ತಿದೆಯಲ್ಲ, ಇಲ್ಲೇ ಇದ್ದಾಳೆ, ನಾನು ನೋಡ್ತಾ ಇದ್ದಾಳೆ ಅಂತ ಅನ್ನಿಸ್ತಿದೆ. ಮುಂಚೆ ಎಲ್ಲ ದಿನ ಬೆಳಗಾದರೆ ಯಾರನ್ನ ಹೊಡಿಯೋದು, ಯಾವ ಡೀಲ್ ಕ್ರ್ಯಾಕ್ ಮಾಡೋದು, ಯಾವ ಅಡ್ಡಕ್ಕೆ ಹೋಗೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಈಗ ನೋಡಿದ್ರೆ ಬರೀ ಬೇತಾಳ ನುಡ್ಕೋದೇ ಆಗ್ತಿದೆಯಲ್ಲ. ಹಿಂಗೆ ಇದ್ದರೆ ವಿಕ್ರಮ ನೀನು ಹಾಳಾಗೋಗ್ತೀಯ ಕಣೋ ಅಂತಿರ್ತಾನೆ. ಅಲ್ಲ ಬೇತಾಳ, ನಾನು ನೋಡಿದ್ರೆ ಇವತ್ತು ಒಳ್ಳೆ ಫ್ಯಾಷನ್ ಶೋಗೆ ರೆಡಿಯಾಗಿರೋ ಥರ ರೆಡಿಯಾಗಿದ್ದೀನಿ, ನೀನು ನೋಡಿದ್ರೆ ಇಲ್ಲಿಲ್ಲ, ಬೇಗ ಬಾರೆ ಹಂಗಂತ ಕಾರಿನ ಇದು ಮಿರರಲ್ಲಿ ಅವನನ್ನು ನೋಡ್ಕೊಳ್ಳುವಾಗ ಅಲ್ಲಿ ವೇದ ಕಾಣಿಸ್ತಾಳೆ ಕನ್ನಡಿಯಲ್ಲಿ. ತಿರುಗಿ ನೋಡಿ ಬೇತಾಳ ಅಂತಾನೆ. ಇಬ್ಬರು ಅವಳಂತೂ ಫುಲ್ ಖುಷಿ ಆಗ್ತಾಳೆ. ಏನು ಸಾಹೇಬ್ರು ಯಾವಾಗಲೂ ಬ್ಲ್ಯಾಕ್ ಡೈಮಂಡಲ್ಲಿ ಇರೋರು ಇವತ್ತು ವೈಟ್ ಡೈಮಂಡ್ ಹಾಕ್ಕೊಂಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತಾನೆ. ಸೂಪರಾಗಿ ಕಾಣಿಸ್ತಿದ್ದೀಯಾ, ನನ್ನ ದೃಷ್ಟಿನೇ ಬೀಳುತ್ತೆ ನಿನಗೆ, ರಿಯಲಿ ಇರು ನಾನೇ ದೃಷ್ಟಿ ತೆಗಿತೀನಿ ನಿನಗೆ ಅಂತ ಸೀರೆದು ಮುಸ್ಕಿರುತ್ತಲ್ಲ ಅದರಲ್ಲಿ ದೃಷ್ಟಿ ತೆಗಿತಾಳೆ. ನಾಯಿ ಕಣ್ಣು, ನರಿ ಕಣ್ಣು, ಬಾಲನ ಕಣ್ಣು, ಮುನ್ನನ ಕಣ್ಣು, ಎಲ್ಲರೂ ಕೆಟ್ಟರ ಕಣ್ಣು, ಎಲ್ಲರ ಕಣ್ಣು ಹೋಯ್ತು ಇವಾಗ. ಇದು ಕುಗಿ ಅಂತಾನೆ, ತುತ್ತು ಅಂತ ಹೇಳಿ ಉಗಿತಾನೆ. ಎಲ್ಲರ ದೃಷ್ಟಿನೂ ಹೋಯ್ತು ಇವಾಗ. ನೀನು ಹಿಂಗಿದ್ರೆ ಎಷ್ಟು ಇಷ್ಟ ಆಗ್ತೀಯ ಗೊತ್ತೇನೋ ನನಗೆ ಅಂತಾಳೆ. ನಿಜವಾಗ್ಲೂ ಇಷ್ಟ ಆಗ್ತೀನಾ, ಬರೀ ಇಷ್ಟನಾ ಅಥವಾ ಪ್ರೀತಿನಾ ಅಂತಾನೆ ವಿಕ್ರಮು. ಹಾಗೆ ನೋಡ್ತಾಳೆ ಒಂದು ಸ್ವಲ್ಪ ಹೊತ್ತು, ಅಲ್ಲೆಲ್ಲ ಮ್ಯೂಸಿಕ್ ಎಲ್ಲ ಬರುತ್ತೆ. ಹೇಳ್ಬೇತಾಳ ಬರೀ ಇಷ್ಟನಾ ಅಥವಾ ಪ್ರೀತಿನಾ, ನನಗೆ ನಾಚಿಕೆ ಆಗುತ್ತಪ್ಪ, ನಾನೇನು ಹೇಳಲ್ಲ ಅಂತಾಳೆ. ಹಾಗೆ ವಿಕ್ರಮ್ ಹತ್ರ ಬಂದು ಬೇತಾಳನ್ನು ಎತ್ಕೊಂತಾನೆ. ಇಬ್ಬರು ಮುಖ ನೋಡಿ ತುಂಬ ಖುಷಿ ಪಡ್ತಾರೆ. ವಿಷಯ ಏನು ಗೊತ್ತಾ, ಇದೆಲ್ಲನೂ ಸುಮ್ಮನೆ ಇಮ್ಯಾಜ್ ಮಾಡ್ಕೊಂಡಿರ್ತಾನೆ. ಆ್ಯಕ್ಚುಲಿ ಎತ್ಕೊಂಡಿರೋದು ಮುನ್ನನ್ನ ವಿಕ್ರಮು. ನಾನು ಎತ್ಕೊಂಡಿರೋದು ಮುನ್ನ ಅಂತ ಗೊತ್ತಾಗಿದ ತಕ್ಷಣ ಪಟ್ಟ ಅಂತ ಬಿಟ್ಬಿಡ್ತಾನೆ. ಅಣ್ಣ ಆವತ್ತು ನೋಡಿದ್ರೆ ಹಂಗೆ ಮಾಡ್ತಿದ್ದೆ, ಇವತ್ತು ನೋಡಿದ್ರೆ ಎತ್ಕೊಂಡಿದ್ಯಾ, ನನ್ನ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತಾನೆ ಮುನ್ನ. ಅದಕ್ಕೆ ಅದು ಏನೆಲ್ಲ ಕಂಡ್ರು, ಓಹೋ ಅದಕ್ಕೆ ಜೊತೆ ಫುಲ್ಲು ರೊಮ್ಯಾನ್ಸು ಇಲ್ಲ, ಎಂಥದ್ದು ಇಲ್ಲ, ಅದು ಅಲ್ಲ ಕಂಡ್ರು, ಇಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ, ನೋಡೋದಕ್ಕೆ ಬೇತಾಳನೇ ಇಲ್ವಲ್ರು ಅಂತಾನೆ ವಿಕ್ರಮ. ಅದಕ್ಕೆಲ್ಲ ಯಾಕಣ್ಣ ತಲೆ ಕೆಡಿಸ್ಕೊಳ್ತೀಯಾ, ಈ ಬಾಲಮ್ಮನ್ನ ಇಲ್ವಾ, ಅದಕ್ಕೂ ನಮ್ಮ ಹತ್ರ ಒಂದು ಸೊಲ್ಯೂಷನ್ ಉಂಟು. ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳಿದ್ರು ಹೇಳ್ದಿರಾ ಹೋದ್ಲು, ಈಗ ಕರೆದ ತಕ್ಷಣ ಬಂದುಬಿಡ್ತಾಳ. ಅಣ್ಣ ಅವ್ರು ಬರದೇ ಇದ್ರೇನಂತೆ, ನಿನ್ನನ್ನೇ ಅಲ್ಲೇ ಕಳಿಸಿದ್ರಾಯ್ತು, ಬಟ್ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವಲ್ರು. ಅಯ್ಯೋ ಅಣ್ಣ ಒಂದು ಸಲ ಈ ಕಡೆ ನೋಡಿಲಿ, ನೋಡೋಣ ಈ ಕಡೆ ಒಂದು ಒಳ್ಳೆ ಫೋಟೋ ತೆಗಿತೀನಿ ಅಂತ ಫೋಟೋ ತೆಗಿಯೋಕೆ ಹೋಗ್ತಾನೆ. ಹಿಂಗೆ ಪೋಸ್ ಕೊಡ್ತಾಣ, ಆ ರೌಡಿ ಲುಕ್ ಬಿಡೋಣ, ಒಂದು ಒಳ್ಳೆ ಲವ್ಲಿ ಬಾಯ್ ಥರ ಸ್ಮೈಲ್ ಕೊಡು ಅಂತ ಅಂದಿದ ತಕ್ಷಣ ವಿಕ್ರಮ್ ಸ್ಮೈಲ್ ಕೊಡ್ತಾನೆ. ಹಂಗೆ ಕೂದಲು ಸರಿ ಮಾಡ್ಕೊ ಅಂತೆಲ್ಲ ಪೋಸ್ನ ಹೇಳ್ಕೊಟ್ಟು ಫೋಟೋ ತೆಗಿತಾರೆ. ಫೋಟೋ ಎಲ್ಲ ತೆಗೆದ್ಮೇಲೆ ಆಯ್ತಾ ಮುನ್ನ ಅಂತ ಕೇಳ್ತಾನೆ ಬಾಲ. ಈಗ ನೋಡು RCB ಅವರು 6 ಹೊಡೆದಾಗ ಈ CSK ಅವರು ಎದ್ನೋ ಬಿದ್ನೋ ಅನ್ನೋಂಗೆ ಬಾಲಿಡೇಕ್ ಹೋಗ್ತಾರಲ್ಲ, ಹಾಗೆ ಅದಕ್ಕೆ ಎದ್ನೋ ಬಿದ್ನೋ ಅನ್ನೋಂಗೆ ನೀನು ನೋಡ್ಕೊಂಬರ್ಬೇಕು, ಹಂಗೆ ಮಾಡ್ತೀನಿ, ಏನರೋ ಮಾಡೋಕೆ ಹೊರಟಿದ್ದೀರಾ ಅಂತಾನೆ ವಿಕ್ರಮು. ಏನಿಲ್ಲ ಅದಕ್ಕೆ ನೀನು ಈ ಸುಂದರವಾಗಿರೋ ಫೋಟೋ ಕಳಿಸ್ತೀವಿ ಅಷ್ಟೇ ಅಂತಾನೆ ಮುನ್ನ. ಈ ನೀನು ಬಿಳಿ ಬಟ್ಟೆಗೆ ರಕ್ತದ ಕಣ ಅಂಟೋದ್ಕಿಂತ ಮುಂಚೆ ಅದಕ್ಕೆ ಇಂಪ್ರೆಸ್ ಮಾಡಿ ಕರ್ಸೋಣ ಅಂತಲ್ಲ, ಇನ್ಮೇಲೆ ನನ್ನ ಬಟ್ಟೆಗೆ ರಕ್ತ ಅಂಟ್ಕೊಳ್ಳೋದೇ ಇಲ್ಲ ಕಂಡ್ರು. ರಕ್ತ ಅಂಟ್ಕೊಳ್ಳಲ್ವಾ, ನಿಮ್ಮ ಬಟ್ಟೆ ಏನಾದರೂ ಸ್ಟೈನ್ ಪ್ರೂಫಾ ಅಂತೇಳಿ ಅಂತಾರೆ. ವಿಕ್ರಮ್ ಅದಕ್ಕೆ ಗುರಾಯಿಸ್ತಾನೆ, ಅಲ್ಲಣ್ಣ ಕೆಲವೊಂದು ಬಟ್ಟೆಗೆ ಎಷ್ಟೇ ಕೊಳೆ ಆದ್ರೂ ಕೊಳೆನೇ ಅಂಟ್ಕೊಳ್ಳಲ್ವಂತೆ. ಹೌದಾ, ಬೇಡ ಕಂಡ್ರು, ಹೇಳ್ತಿದ್ದೀನಿ ನೋಡು, ಆ ಬೇತಾಳನ ಜೊತೆಗೆ ಸೇರ್ಕೊಂಡು ನೀವು ಕೂಡ ಹಂಗೆ ಆಗಿದ್ದೀರಾ. ಯಾ ಅಂತಾರೆ ಇಬ್ಬರೂ. ನನ್ನ ಮಕ್ಕಳ, ನನಗೆ ಇವಾಗ ಬರ್ತಿರೋ ಕೋಪಕ್ಕೆ ಸುಮ್ಮನೆ ಗಾಡಿ ಹತ್ತಲಿಲ್ಲ ಅಂತಂದರೆ ಗಾಡಿನೇ ನಿಮ್ಮೇನೆ ಹತ್ತಿಸ್ಬಿಡ್ತೀನಿ ಬನ್ರ ಅಂತೇಳಿ ಅಂತಾನೆ ವಿಕ್ರಮು. ಇಬ್ಬರು ಕೂಡ ಗಾಡಿ ಹತ್ತುತ್ತಾರೆ. ಈ ಕಡೆ ಶಕುಂತಲ ಮತ್ತು ವೇದ ದೇವಸ್ಥಾನಕ್ಕೆ ಹೋಗಿರ್ತಾರಲ್ಲ, ದೇವಸ್ಥಾನದಲ್ಲಿರ್ತಾರಲ್ಲ. ಶಕುಂತಲ ಹೇಳ್ತಾಳೆ, ದೇವಸ್ಥಾನಕ್ಕೆ ಬಂದಮೇಲೆ ಸ್ವಲ್ಪ ಮನಸ್ಸಿಗೆ ಅಗುರ ಅಂತ ಅನ್ನಿಸ್ತಿದೆ ವೇದ ಅಂತೇಳೆ. ಅದಕ್ಕೆ ಅಲ್ವೇ ನಮ್ಮ ಹೊರಗೆ ಬರೋಕ್ಕೆ ಹೇಳಿದ್ದು ನಿಮಗೆ. ಅಷ್ಟೊತ್ತಿಗೆ ಫೋನು ಏನೋ ಮೆಸೇಜ್ ಬರುತ್ತೆ, ನೋಡ್ತಾಳೆ. ವಿಕ್ರಮ್ ವೈಟ್ ಶರ್ಟಲ್ಲಿರೋದನ್ನು ಅವ್ರು ಬಾಲ ಮತ್ತು ಮುನ್ನ ಫೋಟೋ ಕಳಿಸಿರ್ತಾರೆ. ತುಂಬ ಖುಷಿ ಆಗ್ತಾಳೆ ಆ ಫೋಟೋ ನೋಡಿ. ಒಂದು ಕಡೆ ಸೈಡಿಗೆ ಎದ್ದು ಬಂದು ಆ ಫೋಟೋಗಳ್ನ ನೋಡ್ತಾ, ಪರವಾಗಿಲ್ಲ ನಮ್ಮ ಲಂಬು ಒಳ್ಳೆ ಹೀರೋ ಮೆಟೀರಿಯಲ್, ಇಷ್ಟು ದಿನ ಆ ಕಪ್ಪು ಬಟ್ಟೆ ಹಾಕೊಂಡು ಒಳ್ಳೆ ವಿಲನ್ ಥರ ಕಾಣಿಸ್ತಿದ್ದ, ಆ್ಯಕ್ಚುಲಿ ಇದರಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದಾನೆ ಅಂತ ಅಂತಾಳೆ. ವೇದ ವಿಕ್ರಮ್ಗೆ ವೀಡಿಯೋ ಕಾಲ್ ಮಾಡ್ತಾಳೆ. ಯಾಕಣ್ಣ ಜೀಪ್ ನಿಲ್ಲಿಸಿದೆ ಅಂತ ಅಂತಾರೆ. ವೇದ ಕಾಲ್ ಮಾಡ್ತಿದ್ದಾಳೆ, ರಿಸೀವ್ ಮಾಡು, ನಾಚಿಕೆ ಆಗುತ್ತೆ ಕಂಡ್ರು ಅಂತಾರೆ. ಏನಾಗಲ್ಲ ರಿಸೀವ್ ಮಾಡೋಣ ಅಂತೇಳಿ ಅಂತಾರೆ. ರಿಸೀವ್ ಮಾಡ್ತಾನೆ. ಹೆಂಗೆ ಬಾಸು ಅಂತೇಳಿ ಅಂತಾನೆ. ವೀಡಿಯೋ ಕಾಲ್ ಮಾಡಿದಾಗ, ಅಂತೂ ನನ್ನ ಮಾತು ಕೇಳಿ ಉದ್ಧಾರ ಆಗ್ತಿದೆಯಲ್ಲ ನೀನು, ಅಲೋ ಜಾಸ್ತಿ ಖುಷಿ ಪಡ್ಬೇಡ, ನಾನೇ ನಿನ್ನ ಮಾತು ಕೇಳಿ ಉದ್ಧಾರ ಆಗ್ತಿಲ್ಲ. ಮತ್ತೆ ಯಾಕಪ್ಪ ಬ್ಲ್ಯಾಕ್ ಡೈಮಂಡಿಂದ ವೈಟ್ ಡೈಮಂಡ್ ಆಗಿರೋದು ಬಾಸು ಇದಾರಲ್ಲ, ನಿನ್ನ ಎಡಗೈ ಬಲಗೈ ಇಬ್ಬರು ಸೇರಿ ಪೋಸ್ಟ್ ಮಾಡಿ ಹಾಕ್ಸಿರೋದು ನನಗೆ ಅಂತಾನೆ. ಈ ಡಬ್ಬೆಲ್ಲ ಬೇಡಪ್ಪ, ನೀನು ಚಿಕ್ಕ ಮಗುನ ಫೋರ್ಸ್ ಮಾಡಿ ಹಾಕ್ಸೋಕ್ಕೆ, ನೀನು ಇದೆಯಲ್ಲ ಸುಪಾರಿ ಕೊಟ್ಟಿದೆಯಲ್ಲ ಕನ್ನಡಿ ಮುಂದೆ ಕರ್ಕೊಂಡೋಗಿ ಹಾಕೊಳ್ಳೋವರೆಗೂ ಬಿಟ್ಟಿಲ್ಲ ಅವರಿಬ್ಬರು. ಅದ್ಯಾಕೆ ಅಷ್ಟೊಂದು ಹುರ್ಕೊತಿದ್ಯಾ, ನಾವೇನೋ ನಿನ್ನನ್ನು ಫೋರ್ಸ್ ಮಾಡಿ ಬಾವಿಗೆ ತಳ್ತಿರೋ ಥರ,
ನೋಡು ನಿನ್ನನ್ನು ಎಷ್ಟು ಚೆನ್ನಾಗಿ ಕಾಣಿಸೋ ಥರ ಮಾಡ್ತಿದ್ದೀವಿ ನಾವು. ಒಟ್ಟಿನಲ್ಲಿ ಅಕ್ಕನ ಕದರ್ ಏನು ಅಂತ ಗೊತ್ತಾಗಿರಬೇಕಲ್ವ ಬಾಸಿಗೆ. ಈಗೇನು ಪ್ರಶಸ್ತಿ ಕೊಟ್ಟು ಗೌರವಿಸ್ಬೇಕಾ ನಿನ್ನನ್ನು? ಅದೆಲ್ಲ ಏನು ಬೇಡ. ಆ ಕೂದಲು ಸ್ವಲ್ಪ ಸರಿ ಮಾಡ್ಕೊ ಅಂತಾಳೆ. ಹಾಗೆ ಇಲ್ಲ ಇಲ್ಲ ಅಂತ ಸರಿ ಮಾಡ್ಕೊತಿರ್ತಾನೆ ವಿಕ್ರಮು. ಬಲ ನೋಡ್ದ ಅದಕ್ಕೆ ಅಣ್ಣನ ಯಾವ ಥರ ತಯಾರಿ ಮಾಡ್ತಾರೆ. ಊರಿಗೆ ಬಂದವರು ಬಾರಿಗೆ ಬರಲ್ವಾ ಹಂಗಂತ್ಯಾ ಅಂತೇಳಿ ಇಬ್ಬರು ಮಾತಾಡ್ತಿರ್ತಾರೆ. ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ ಇನ್ಮೇಲೆ ಇದೇ ಥರ ಡೀಸೆಂಟಾಗಿ ಕಲರ್ಫುಲ್ ಬಟ್ಟೆ ಹಾಕ್ಕೋ ಆಯ್ತಲ್ಲ. ಇಷ್ಟಕ್ಕೆ ನಿಲ್ಲಿಸ್ಬೇಕು. ಆಮೇಲೆ ಶೂಸ್ ಚೇಂಜ್ ಮಾಡಬೇಕು, ವಾಚ್ ಚೇಂಜ್ ಮಾಡಬೇಕು, ಅದು ಚೇಂಜ್ ಮಾಡಬೇಕು, ಇದು ಚೇಂಜ್ ಮಾಡಬೇಕು ಅಂದರೆ ನನ್ನ ಕೈಲಿ ಆಗಲ್ಲ ಅಂತಾನೆ. ಸದ್ಯಕ್ಕೆ ಇಷ್ಟು ಸಾಕು, ಮುಂದಿನ ಆಮೇಲೆ ನೋಡ್ಕೊಳ್ಳೋಣ ಅಂತಾಳೆ. ಅದಕ್ಕೆ ಅಣ್ಣಂಗೆ ಚೆನ್ನಾಗಿ ಮುಗ್ಧರ ಆಗ್ತಿದ್ದೀರಾ, ಕ್ಯಾರಿಯನ್ ಅಂತ ಅಂತಾರೆ ಬಾಲ ಮತ್ತು ಮುನ್ನ. ನನಗೆ ಮುಗ್ಧರ ಹಾಕೋ ಹೆಣ್ಣು ಇನ್ನೂ ಹುಟ್ಟಿಲ್ಲ ಕಣ ಅಂತೇಳಿ ಅಂತಾರೆ ವಿಕ್ರಮು. ಹುಟ್ಟಿದಾರಲ್ಲ ಅಣ್ಣ ನಮ್ಮದಕ್ಕೆ ಇದಾರಲ್ಲ ಅಂತೇಳಿ ಅಂತಾರೆ ಮುನ್ನ. ಇವಾಗ ನನಗೇನಾದರೂ ಸಿಟ್ಟು ಬಂದರೆ ಇಮಿಡಿಯೇಟಾಗಿ ಬಟ್ಟೆ ಇಲ್ಲೇ ಹಾಕಿ ಸುಟ್ಟಾಕ್ಬಿಡ್ತೀನಿ ಅಷ್ಟೇ ಅಂತಾನೆ ವಿಕ್ರಮ್. ಈ ಬಾಲ ಮುನ್ನ ನಿಮ್ಮ ಅಣ್ಣಂಗೆ ಇಮಿಡಿಯೇಟಾಗಿ ಸ್ವಲ್ಪ ದೃಷ್ಟಿ ತೆಗೀರಿ ಅಂತಾಳೆ ಹಂಗೆ ವೀಡಿಯೋ ಕಾಲಲ್ಲೇ ವೇದ. ದೃಷ್ಟಿನ ಅದೆಂಗೆ ತೆಗಿತಾರೆ ಅಂತೇಳಿ ಕೊಡೋಣ ಇಲ್ಲಿ ಫೋನ್ ಅಂತ ಇಸ್ಕೊಂಡ. ಇವಾಗ ಹೇಳಿ ಅತಿ ದೃಷ್ಟಿ ಹೆಂಗೆ ತೆಗಿತಾರೆ? ಅದೇ ಕಣ್ರು, ಆದಿ ಕಣ್ಣು, ಬೀದಿ ಕಣ್ಣು, ನರಿ ಕಣ್ಣು. ಅದಕ್ಕೆ ಆದಿ ಬೀದಿಗೆಲ್ಲ ಕಣ್ಣಿರುತ್ತಾ? ಅಪ್ಪ ತಂದೆ ಅಂದರೆ ಆದಿಲಿರೋರು ಬೀದಿಲಿರೋರು ಇರ್ತಾರಲ್ಲ ಅವ್ರ ಕಣ್ಣೆಲ್ಲ ಹೊರಗೋಗ್ಲಿ ಅಂತ. ನಿಮಗೆ ಹೇಳಿ ಪ್ರಯೋಜನ ಇಲ್ಲ ಕಣ್ರು, ಆ ಫೋನ್ನ ನಿಮ್ಮ ಅಣ್ಣನ ಮುಖದ ಹತ್ರ ಇಡ್ಕೊಳ್ರಿ ಅಂತಾಳೆ. ಸರಿ ಆಯಿತು ಅಂತ ವಿಡಿಯೋನ ವಿಕ್ರಮ್ ಮುಖದ ಹತ್ರ ಹಿಡಿತಾರೆ. ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಆಂಟಿ ಕಣ್ಣು, ಅಂಕಲ್ ಕಣ್ಣು, ಮುನ್ನನ ಕಣ್ಣು, ಬಾಲನ ಕಣ್ಣು, ಎಲ್ಲರ ಕಣ್ಣು ಹೋಗಲಿ ಅಂತ ಸೆರಗಲ್ಲಿ ಅವನಿಗೆ ದೃಷ್ಟಿ ತೆಗೆದು ಇವಾಗ ಉಗಿಯೋ ಅಂತೇಳಂದೆ. ಅದೆಲ್ಲ ಆಗಲ್ಲ ಕಣೆ ಹೋಗೆ ಅಂತಾನೆ. ಇವಾಗ ಉಗಿತೀಯ ಇಲ್ವೋ ಅಂತಾಳೆ ವೇದ. ಆವಾಗ ಬಾಲ ಪ್ಲ್ಯಾನ್ ಮಾಡಿ ಒಂದು ಮುದ್ದು ಕೊಟ್ಬಿಡ್ತಾನೆ ವಿಕ್ರಮ್ಗೆ. ಏಯ್ ತುತು ಅಂತ ಉಗಿತಾನೆ ವಿಕ್ರಮು. ಆಮೇಲೆ ಮುಗಿತಾ ಸಾಕಾ ಅಂತಾನೆ ವೇದಂಗೆ. ಮುಗಿತಾ ನಿನ್ನ ಜಾತ್ರೆ ಅಂತೇಳಿ ಅಂತಾನೆ. ಲಂಬು ನೋಡ್ತಾ ಇರ, ಮುಂದಿನ ಸಲ ನಿನಗೆ ಪಿಂಕ್ ಶರ್ಟ್ ಹಾಕ್ಸ್ತೀನಿ ಅಂತಾಳೆ ವೇದ. ನೋಡು ಇವಾಗಲೇ ಹೇಳ್ತಿದ್ದೀನಿ, ಆ ಬಿಳಿ ಶರ್ಟ್ನ ತುಂಬ ಹುಷಾರಾಗಿ ಇಟ್ಕೋಬೇಕು. ಸ್ವಲ್ಪ ಗಲೀಜಾದರೂ ನಾನು ಕೇಳಲ್ಲ. ನನ್ನ ಮೇಲೆ ಇಲ್ಲದೆ ಇರೋ ಕಾಳಜಿ ಈ ಶರ್ಟ್ ಮೇಲೆ. ಹೌದು, ನಿನ್ನ ಮೇಲೆ ಅವಳು ಕಾಳಜಿ ತೋರಿಸ್ತಾಳೆ. ಆ ಶರ್ಟ್ ನನಗೇನಿದ್ರು ಕಾಳಜಿ ಇರೋದೆಲ್ಲ ಆ ಬಿಳಿ ಶರ್ಟ್ ಮೇಲೆ ಅಂತಾಳೆ ವೇದ. ಬಟ್ಟೆ ಕೊಳೆ ಆಗಬಾರ್ದ, ಈ ಶರ್ಟಲ್ಲಿ ಜೀಪ್ ಒರೆಸ್ತೀನಿ ಕಣ ಇವಾಗ ಅಂತೇಳಿ ಅಂತಾನೆ. ಬಾಲಮ್ಮನ ಇವಾಗ ಹೇಳ್ತಿದ್ದೀನಿ ಕೇಳ್ರಿ, ನಿಮಗೂ ಹೇಳ್ತಿದ್ದೀನಿ ಕೇಳ್ರಿ, ನಿಮ್ಮ ಅಣ್ಣಂಗೂ ಹೇಳ್ರಿ. ಆ ಬಟ್ಟೆ ಮೇಲೆ ಒಂದೇ ಒಂದು ಚೂರು ಕೊಳೆ ಬಿದ್ರೂ ನಿಮ್ಮ ಅಣ್ಣನ ಜೊತೆ ನಾನು ಮಾತು ಬಿಟ್ಬಿಡ್ತೀನಿ, ನಿಮ್ಮನ್ನಂತೂ ಮರ್ಡರ್ ಮಾಡಿಬಿಡ್ತೀನಿ ಅಂತಾಳೆ. ಟೈಮ್ ಆಯ್ತು ಓಡೋಣ ಅಂತೇಳಿ ಅಂತಾನೆ. ಅಣ್ಣ ಈ ಶರ್ಟಲ್ಲಿ ಒಳ್ಳೆ ಮಗನ ಥರ ಕಾಣಿಸ್ತಿದ್ಯಾ, ಈ ಕಡೆ ಬೇಡ ನೀನು ಆ ಕಡೆ ಶಿಫ್ಟ್ ಆಗು ಅಂತೇಳಿ ಡ್ರೈವರ್ ಶೀಟಿಂದ ಪಕ್ಕದ ಶೀಟಿಗೆ ಶಿಫ್ಟ್ ಮಾಡಿಸ್ತಾರೆ. ಇರೋಣ ಈ ಶೀಟ್ ಒರೆಸಿದ್ದೀನಿ, ಈ ಶೀಟ್ ಇನ್ನೂ ಒರೆಸಿಲ್ಲ ಅಂತೇಳಿ ನೀಟಾಗೆ ಶೀಟೆಲ್ಲ ಒರೆಸಿ ಆಮೇಲೆ ವಿಕ್ರಮನ್ನ ಶೀಟ್ ಮೇಲೆ ಕೂರಿಸ್ತಾರೆ. ಇದೇ ಥರ ನನಗೆ ನೀವು ಟಾರ್ಚರ್ ಕೊಡ್ತಿದ್ರೆ ಇಲ್ಲೇ ಈ ಫುಟ್ಬಾಲ್ ಓಡಾಡ್ಬಿಡ್ತೀನಿ ಕೆಳಗೆ ಬಿದ್ದು. ನೀನು ಹಿಂಗೆ ಮಾಡಿದ್ರೆ ಅದಕ್ಕೆ ನಿಮ್ಮನ್ನ ಇಬ್ಬರನ್ನ ಫುಟ್ಬಾಲ್ ಓದಂಗೆ ಹೊಡೆದು ಬಿಡ್ತಾರೆ. ಹೋಗ್ರಲ್ಲ ಅವಳೇನು ನನಗಿನ ದೊಡ್ಡ ನಿಮ್ಮ ಅತ್ತಿಗೆಗೆ ತಿರ್ಕೊಳ್ಳೋಕ್ಕೆ. ಅಣ್ಣ ನೀನು ಹೆದರ್ಕೋಬೇಕಿರೋದು ಅತ್ತಿಗೆಗಲ್ಲ, ಅದಕ್ಕೆ ಪ್ರೀತಿಗೆ. ಮುನ್ನ ಅಣ್ಣನ ಬಟ್ಟೆನ ನಾವಿವತ್ತು ಪ್ರೊಟೆಕ್ಟ್ ಮಾಡ್ತಿರೋ ರೇಂಜಿಗೆ ಅದಕ್ಕೆ ಭರ್ಜರಿ ಊಟ ಕೊಡ್ತಾರಲ್ವ, ಬಿರಿಯಾನಿ ಅಂತೂ ಪಕ್ಕಾ ಇರುತ್ತೆ ಅಂತಾನೆ ಬಾಲ. ಅಯ್ಯೋ ನಿಮ್ಮ ಒಂದು ತುತ್ತಿನ ಊಟಕ್ಕೆ ನಿಮ್ಮ ಅಣ್ಣನ್ನೇ ಹರಾಜಾಗ್ತೀರೇನ್ರು ನೀವು ಹತ್ರ ಮೇಲೆ ಅಂತೇಳಿ ಜೀಪ್ ಹತ್ಕೊಂಡು 3 ಜನನೂ ಹೋಗ್ತಾರೆ. ಈ ಕಡೆ ಶಕುಂತಲಾ ವೇದ ಇಬ್ಬರು ದೇವಸ್ಥಾನದಲ್ಲಿ ಮೀಟ್ ಮಾಡಿರೋದನ್ನು ರೌಡಿ ಫಾಲೋ ಮಾಡಿ ಎಲ್ಲ ವಿಡಿಯೋ ಮಾಡಿ ವೀರನಿಗೆ ಕಳಿಸಿರ್ತಾನಲ್ವ, ಆ ವಿಡಿಯೋನ ದಾಮೋದರನಿಗೆ ತೋರಿಸ್ತಾ ವೀರ ನೋಡಿದ್ರ ಪಾಪ ನಮ್ಮ ಶತ್ರುಗಳೆಲ್ಲ ಒಂದೇ ಫ್ರೇಮಲ್ಲಿದ್ದಾರೆ. ಈ ವೇದಂಗೆ ಶಕುಂತಲ ಹತ್ರ ಏನು ಕೆಲಸ, ಇವಳು ಯಾಕೆ ಹಲ್ಲೋಗಿದ್ದಾಳೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಪಾಪ ಶಕುಂತಲಾ ವೇದ ಇಬ್ಬರು ಸೇರ್ಕೊಂಡು ಏನೋ ಪ್ಲ್ಯಾನ್ ಮಾಡ್ತಿರೋ ಥರ ಕಾಣಿಸ್ತಿದೆ ಅಂತಾನೆ ವೀರ. ನಾನು ಹೇಳಿಲ್ವ ಅವತ್ತೇ ಆ ಶಕುಂತಲನೇ ಇದಕ್ಕೆಲ್ಲ ಕಿಂಗ್ ಪಿನ್ನು ಅಂದರೆ ಶಕುಂತಲನ ವೇದನ ನನ್ನ ಮೇಲೆ ಚೂ ಬಿಟ್ಟಿರೋದು. ಯೋಚನೆ ಮಾಡು, ಈ ವೇದ ಎಲ್ಲೋ ಇದ್ಲು, ನಮ್ಮನೆಗೆ ಹೆಂಗೋ ಬಂದ್ಲು, ವಿಕ್ರಮ್ ಜೊತೆ ಮದುವೆ ಹೆಂಗಾದ್ಲು, ನಮ್ಮನೆಗೆ ಬರೋಷ್ಟು ಧೈರ್ಯ ಹೆಂಗೋ ಬಂತು ವೇದಂಗೆ ಅಂತೇಳಿ ದಾಮೋದರ. ಅದಕ್ಕೆ ವೀರ ಅಂದರೆ ಶಕುಂತಲನೇ ಪ್ಲ್ಯಾನ್ ಮಾಡಿ ವೇದ ವಿಕ್ರಮನ್ನು ಭೇಟಿ ಮಾಡೋ ಥರ ಮಾಡಿ ವಿಕ್ರಮ್ ವೇದನ ಮದುವೆ ಆಗೋ ಥರ ಮಾಡಿ ನಮ್ಮನೆಗೆ ಬರೋ ಥರ ಶಕುಂತಲನೇ ಪ್ಲ್ಯಾನ್ ಮಾಡಿದಾಳೆ ಅಂತ ನೀವು ಹೇಳ್ತಿದ್ದೀರಾ ಅಂತಾನೆ ವೀರ. 100ಕ್ಕೆ 100 ನಿಜ. ನಮ್ಮ ದಂಧೆನ ಹೇಗೆ ಮುಚ್ಚಾಕಬೇಕು, ವಿಕ್ರಮ್ನ ತನ್ನ ಕಡೆ ಹೇಗೆ ಹೇಳ್ಕೊಬೇಕು ಅಂತ ಪ್ಲ್ಯಾನ್ ಮಾಡೋ ಥರ ಇದೆ ಅಂತ ಅನ್ನಿಸ್ತಿಲ್ವ ನಿನಗೆ? ಪಾಪ ಆ ಹೆಂಗ್ಸ್ ಇಷ್ಟೊಂದು ಕಿಲಾಡಿ ಅನ್ನೋದಕ್ಕಿಂತ ಸ್ವಾರ್ಥಿ ಕಣ ಅವಳು. ಅಷ್ಟು ಇಲ್ದಿರ ಅಷ್ಟು ಚಿಕ್ಕ ಮಕ್ಕಳನ್ನ ಬಿಟ್ಟೋಗ್ತಿದ್ಲ, ಸಾಲದಕ್ಕೆ ಇನ್ಯಾವನ್ನೋ ಮದುವೆ ಆಗಿ ಇನ್ನೂ 2 ಮಕ್ಳಿಗೆ ತಾಯಿ ಕೂಡ ಆಗಿದ್ದಾಳೆ. ನಿಜ ಪಾಪ, ನೀವು ನಮಗೋಸ್ಕರ ಇನ್ನೊಂದು ಮದುವೆ ಕೂಡ ಆಗಲಿಲ್ಲ, ಆದರೆ ಅವಳು ನಮ್ಮ ಅನ್ನೋಕ್ಕೆ ಅಸಹ್ಯ ಆಗ್ತಿದ್ದೆ ನನಗೆ ಅಂತಾನೆ ವೀರ. ಇದೇ ಅಸಹ್ಯ ವಿಕ್ರಮ್ ಕೂಡ ಆಗುತ್ತೆ ಅಂದ್ಕೊಂಡಿದ್ದೆ, ಆದರೆ ವಿಕ್ರಮು ಶಕುಂತಲನ ಕಡೆಗೆ ಹೋಗ್ತಿದ್ದಾನೆ. ಏನಾದರೂ ವಿಕ್ರಮು ಶಕುಂತಲನ ಕಡೆಗೆ ಹೋದ್ಲು ಅಂದರೆ ನಾವು ಅಂಗಡಿ ಮುಚ್ಕೊಂಡು ಹೋಗ್ಬೇಕಾಗುತ್ತೆ. ಪಾಪ ನೀವು ಅನ್ನಿ ಸಾಕು, ಆ ಶಕುಂತಲನ ಮುಗಿಸ್ಬಿಡ್ತೀನಿ. ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ,
ಇಷ್ಟು ದಿವಸ ಅವಳನ್ನ ಉಸಿರಾಡಕ್ಕೆ ಬಿಟ್ಟಿದ್ದೆ ತಪ್ಪಾಯಿತು. ಅವಳು ನಮ್ಮ ಲೈಫ್ನ ಬರ್ಬಾದ್ ಮಾಡೋಕ್ಕಿಂತ ಮುಂಚೆ ನೀನು ಹುಡುಗರಿಗೆ ಹೇಳಿ ಅವಳನ್ನು ಮುಗಿಸ್ಬಿಡು. ಬರೀ ಶಕುಂತಲಾ ಮಾತ್ರ ಅಲ್ಲ, ವೇದಂಗೂ ಮುಹೂರ್ತ ಫಿಕ್ಸ್ ಮಾಡು ಅಂತ ಹೇಳು. ಅದೇ ತಕ್ಷಣ ರೌಡಿಗೆ ಫೋನ್ ಮಾಡಿ ಇರೋ ವಿಷಯ ಎಲ್ಲ ಹೇಳ್ತಾನೆ. ಶಕುಂತ ಮತ್ತು ವೇದ ಮುಗ್ಸೋಕ್ಕೆ ಏನೇನು ಬೇಕೋ ಅದೆಲ್ಲ ತಯಾರಿ ಮಾಡ್ಕೊಳ್ಳಿ ಅಂತೇಳಿ. ಸರಿ ಬಾಸ್ ಅಂತ ಹೇಳ್ತಾನೆ ಅವನು ರೌಡಿ. ಈ ಕಡೆ ವೇದ ವಿಕ್ರಮ್ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡಿ ಶಕುಂತಲನ ಹತ್ರ ಬರ್ತಾಳೆ. ವೇದ ನಾನೊಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು, ತಪ್ಪು ತಿಳ್ಕೊಬಾರ್ದು, ಕೇಳಮ್ಮ ಅಂತಾಳೆ. ಇಷ್ಟೊತ್ತು ನೀನು ಮಾತಾಡ್ತಿದ್ದಿದ್ದು ಆ ರೌಡಿ ಜೊತೆನಾ? ಯಾಕೆ ರೌಡಿ ಅಂತೀರಾ? ನಿನ್ನ ಗಂಡ ಅಂತ ಕೇಳ್ಬೋದಲ್ವಾ, ನಿನ್ನ ಗಂಡನ ಜೊತೆ ಮಾತಾಡ್ತಿದ್ದ ಅಂತ ಕೇಳ್ಬೋದಲ್ವಾ? ಅವ್ನು ನಿನ್ನ ಗಂಡನೇ ಆದರೂ ರೌಡಿನೇ ಅಲ್ವಾ? ಅಮ್ಮ, ಯಾವ ಮನುಷ್ಯನೂ ಬೇಕು ಅಂತ ರೌಡಿ ಆಗಿರಲ್ಲ ಅಲ್ವಾ? ಪರಿಸ್ಥಿತಿ ಅವರನ್ನು ಆ ಥರ ಮಾಡಿರುತ್ತೆ ಅಲ್ವಾ? ಕೆಲವೊಂದು ಮನುಷ್ಯರು ಬುದ್ಧಿ ರಕ್ತದಿಂದನೇ ಬಂದಿರುತ್ತಮ್ಮ. ತಾತ ಅಪ್ಪ ಮುತ್ತಾತನ ಕಾಲದಿಂದನೂ ಅದನ್ನೇ ಬಿಸ್ನೆಸ್ಸಾಗಿ ಮಾಡ್ಕೊಂಡು ಬಂದಿರ್ತಾರೆ. ಅಮ್ಮ, ಅವನು ಯಾರು, ಮುಂಚೆ ಹೇಗಿದ್ದ, ಏನು, ನನಗೆ ಯಾವುದು ಬೇಕಿಲ್ಲ, ಅವನು ಮುಂದೆ ನನ್ನ ಜೊತೆ ಹೇಗಿರ್ತಾನೆ ಅನ್ನೋದಷ್ಟೇ ನನಗೆ ಮುಖ್ಯ ಆಗುತ್ತೆ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರೆ ವೇದ. ಅವನ ನಿನ್ನೆ ಹೆಂಗಿರುತ್ತೋ ನಾಳೆನೂ ಹಾಗೆ ಇರುತ್ತೆ. ಅವನ ನಿನ್ನೆನಲ್ಲಿ ನಾನು ಇರಲಿಲ್ಲ ಅಮ್ಮ, ಆದರೆ ಅವನ ನಾಳೆನಲ್ಲಿ ನಾನು ಇರ್ತೀನಿ. ಅವನ ನಾಳೆಗಳನ್ನು ನಾನು ಬದಲಾಯಿಸ್ತೀನಿ. ಈ ಭೂಗತ ಜಗತ್ತಲ್ಲಿ ಬದುಕೋ ನಾಳೆಗಳು ಯಾವತ್ತೂ ಬದಲಾಗಲ್ಲ. ಅವ್ರನ್ನ ಬದಲಾಯಿಸ್ತೀನಿ ಅಂತ ಬಂದವ್ರ ಭಾವನೆಗಳಿಗೂ ಕೂಡ ಬರೆ ಹಾಕಿ ಕಳಿಸ್ಬಿಡ್ತಾರೆ ಅವರು. ನಿನ್ಗನ್ಸುತ್ತಾ ನಿನ್ನ ಗಂಡ ಬದಲಾಗ್ತಾನೆ ಅಂತ? ನಿನ್ನ ಗಂಡನ ಮೇಲೆ ನಂಬಿಕೆ ಇದೆಯಾ ನಿನಗೆ? ಅಮ್ಮ, ನನಗೆ ನನ್ನ ಗಂಡನ ಮೇಲೆ ನಂಬಿಕೆಗಿಂತ ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನಾನು ಖಂಡಿತ ಅವನನ್ನು ಬದಲಾಯಿಸ್ತೀನಿ. ವೇದ ಎಷ್ಟೇ ಬದಲಾಯಿಸ್ತೀನಿ ಅವನನ್ನು ಅಂತಂದ್ರೂ ಶಕುಂತಲ ಸುಮ್ಮನೆ ಹಾಗೆ ಹಿಂಗೆ ಅವ್ರ ರೌಡಿಗಳು ಅವ್ರು ಬದಲಾಗಲ್ಲ. ಅವರು ಏನೇ ಬಿಳಿ ಬಟ್ಟೆ ಹಾಕಿದ್ರು ಆದಷ್ಟು ಬೇಗ ರೌಡಿಗಳಿಗೆ ಕೆಂಪು ಬಣ್ಣ ಹತ್ಕೊಳ್ಳುತ್ತೆ ಅಂತ ಸುಮ್ಮನೆ ವಾದಿಸ್ತಾ ಇರ್ತಾಳೆ. ಇದಿಷ್ಟೇ ನೋಡಿ ಬುಧವಾರದ ಸಂಚಿಕೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡೋದ್ರಿಂದ ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.